ಯಂಗ್ ಸ್ಟಾರ್ ಪಕ್ಷದ ವತಿಯಿಂದ ವಕೀಲರಾದ ಶ್ರೀ ಕೆ.ಎನ್. ಜಗದೀಶ್ ಕುಮಾರ್ ರವರ ಮನೆಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಲಾಗಿತ್ತು. ವಕೀಲರಾದ ಶ್ರೀ ಕೆ.ಎನ್. ಜಗದೀಶ್ ಕುಮಾರ್ ರವರು ಸಮಾಜದಲ್ಲಿ ಅನ್ಯಾಯ ಮತ್ತು ಭ್ರಷ್ಟಾಚಾರದ ವಿರುದ್ಧ ಸರ್ಕಾರಕ್ಕೆ ಹಲವು ಬಾರಿ ಸಿಡಿದೆದ್ದು, ಸಮಾಜದಲ್ಲಿ ಆಗುತ್ತಿರುವ ಅನ್ಯಾಯವನ್ನು ತಡೆಗಟ್ಟಲು ಹಲವು ಬಾರಿ ಸರ್ಕಾರದ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ದಾವೆ ಹೂಡಿದ್ದರು. ಹಾಗೂ ಜನವರಿ 2025ರಂದು ಕೊಡಿಗೆಹಳ್ಳಿ ಗಲಾಟೆಯಲ್ಲಿ 93 ದಿವಸ ಬಂಧನಕ್ಕೆ ಒಳಗಾಗಿದ್ದು, ಇವರಿಗೆ ಹಾಲಿ ಈಗ ನ್ಯಾಯಾಲಯದಿಂದ ಬೇಲ್ ಮಂಜೂರಾಗಿದೆ. ನಮ್ಮ ಯಂಗ್ ಸ್ಟಾರ್ ಪಕ್ಷವೂ ಸಹ ಭ್ರಷ್ಟಾಚಾರದ ವಿರುದ್ಧ ಸುಮಾರು ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬರುತ್ತಿದೆ. ಹಾಗಾಗಿ ಇಂದು ಸಂಜೆ 4 ಗಂಟೆಗೆ ಯಂಗ್ ಸ್ಟಾರ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು CM ಶಾಬಾಷ್ ಖಾನ್ ಹಾಗೂ ಯಂಗ್ ಸ್ಟಾರ್ ಪಕ್ಷದ ಕೋರ್ ಕಮಿಟಿ ಸದಸ್ಯರು ಎಲ್ಲರೂ ಸೇರಿ ವಕೀಲರಾದ ಶ್ರೀ ಕೆ.ಎನ್. ಜಗದೀಶ್ ಕುಮಾರ್ ರವರ ಮುಂದಿನ ಹೋರಾಟಕ್ಕೆ ನಮ್ಮ ಪಕ್ಷದ ಬೆಂಬಲವೂ ಸದಾ ಇರುತ್ತದೆ ಎಂದು ವಕೀಲರ ಮನೆಯಲ್ಲಿ ಒಂದು ಸಣ್ಣ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಮುಂದಿನ ಮುಖ್ಯಮಂತ್ರಿ ಚೆನ್ನಾಗಿ ಕಾಣ್ತಾ ಇದ್ದಾರಾ? ಹರಿಯುವಂಥ ನೀರು. ಇವತ್ತಿನ ಯುವ ಜನತೆ ಇದಕ್ಕೆಲ್ಲ ಈ ರಾಜಕೀಯಕ್ಕೆ ಬರಬೇಕಾಗಿದೆ. ಯಾಕಂದರೆ ಜನರಿಗೂ ಸಹ ಸಾಕಷ್ಟು ಬೇಸರ ಆಗಿದೆ. 40% 50% ಕಮಿಷನ್ನು, ಬೆಲೆ ಏರಿಕೆ, ಯಾರಿಗೂ ನೆಮ್ಮದಿ ಇಲ್ಲ. ಬೆಳಗಿನ ಸಂಜೆವರೆಗೂ ಕೆಲಸ ಮಾಡಬೇಕು. ಈಗ ಮುಂಚೆ ಗಂಡ ಮಾತ್ರ ಕೆಲಸ ಮಾಡಿದ್ರು, ಮನೇಲಿರೋ ಹೆಂಡತಿನೂ ಕೂಡ ಕೆಲಸ ಮಾಡೋ ಮಟ್ಟದ್ದು ಕೂಡ ಇವತ್ತು ಜನರಿಗೆ ನೆಮ್ಮದಿನ ಸಿಗ್ತಾ ಇಲ್ಲ. ಹಾಗಾಗಿ ಯುವ ಜನತೆ ಈ ಒಂದು ರಾಜಕೀಯಕ್ಕೆ ಬರಬೇಕು. ಎಲ್ಲ ರೀತಿಯ ಯುವ ಜನತೆ ಬರಬೇಕು. ಐ ಥಿಂಕ್ ಡೆಫಿನೆಟ್ಲಿ ನಾವು ಅದಕ್ಕೋಸ್ಕರ ಪ್ರೇರಣೆ 10 ವರ್ಷದಿಂದ ಕೊಡ್ತಾ ಇದ್ದೀವಿ. ಕೊಡಬೇಕಾದ್ರೆ ಹೀಗೆ ಹೋರಾಟಗಳಲ್ಲಿ ಕೇಸು, ಜೈಲು ಇದೆಲ್ಲ ನಡೀತಾ ಇರ್ತದೆ. ಸೊ ಜೈಲಲ್ಲೇ ಸ್ವತಂತ್ರ ಹುಟ್ಟಿದ್ದು. ಹಾಗಾಗಿ ಜೈಲನ್ನ ಬೇರೆಯವರು ಅವಮಾನ ಅಂತ ಅನ್ಕೊಂತಾರೆ, ಜೈಲಿಗೆ ಹೋಗಿ ಬಂದ್ಬಿಟ್ರೆ ಬೇಜಾರು ಅನ್ಕೊಂತಾರೆ. ನಾನು ಪ್ರತಿ ಸರಿ ಜೈಲಿಗೆ ಹೋಗಿ ಬಂದು ಖುಷಿ ಆಗ್ತದೆ. ಅದೇ ಇಲ್ಲ ಇರಲಿ, ಪ್ರತಿಯೊಂದು ವಿಚಾರದ ಹಿಂದೆ ಒಂದು ಹೋರಾಟ ಇದ್ದೇ ಇರ್ತದೆ. ಸೊ ಹಾಗೆ ಐ ಥಿಂಕ್ ಯಂಗ್ಸ್ಟರ್ ಎಂಪವರ್ಮೆಂಟ್ ಪಾರ್ಟಿಯಿಂದ ಶಾಬಾಸ್ ಖಾನ್ ಅವರು ನಾನು ಕೂಡ ಮುಂದಿನ ಒಂದು ರಾಜಕೀಯದಲ್ಲಿ ಇರಬೇಕು ಅಂತೇಳಿ ಪಾಪ ಐ ಥಿಂಕ್ ಈ ಒಂದು ಪಾರ್ಟಿನ ಕಟ್ಕೊಂಡು ಕರ್ನಾಟಕದಲ್ಲಿ ಸಣ್ಣದಿರ್ಬೋದು ದೊಡ್ಡದಿರ್ಬೋದು ರಾಜಕೀಯನೇ ಸೊ ಅದನ್ನು ಮಾಡ್ತಾ ಇದ್ದಾರೆ. ಸೊ ಒಳ್ಳೆ ರೀತಿಯಲ್ಲಿ ಸಮಾಜನ ಮುನ್ನಡೆಸೋಕ್ಕೆ ಯಾರೇ ಬಂದರೂ ಕೂಡ ಸಂತೋಷ. ಅದರಲ್ಲಿ ಶಾಬಾಸ್ ಖಾನ್ ಅವ್ರು ಬಂದಿದ್ದಾರೆ, ಮತ್ತು ಅವರ ಒಂದು ಟೀಮು, ಮತ್ತು ಅವರ ಪಾರ್ಟಿ, ಮತ್ತು ಅವರ ಒಂದು ನೆಟ್ವರ್ಕು ಏನಿದೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜಕೀಯದಲ್ಲಿ ಚೆನ್ನಾಗಿ ಐ ಥಿಂಕ್ ಈ ಒಂದು ರಾಜಕೀಯದಲ್ಲಿ ಚೆನ್ನಾಗಿ ಒಳಗಡೆ ನುಗ್ಗಿ ಆಯಿತಾ ಜನರಿಗೆ ಒಳ್ಳೆಯ ಮಾಡೋಂಥ ಕೆಲಸವನ್ನು ಈ ಒಂದು ಪಾರ್ಟಿ ಮಾಡಲಿ ಅಂತ ನಾನು ಬೇಡ್ಕೊಳ್ತೀನಿ. ಐ ಥಿಂಕ್ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇಷ್ಟೆಲ್ಲ ನಾವು ಮಾಡಲಿಕ್ಕೆ ಕಾರಣ ಕಟ್ತಾರೆ ನಮ್ಮ ದೇಶದ ಸಂವಿಧಾನವನ್ನು ಕೊಟ್ಟ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಾವೆಲ್ಲೂ ಕೂಡ ನನ್ನ ಫೋಟೋದಲ್ಲಿ ಅವ್ರನ್ನ ಹಾಕಿದೆ, ನಮಗೂ ಪುಣ್ಯ ಅದು ಆ್ಯಕ್ಚುಲಿ. ಓಕೆ, ಸೊ ಇಟ್ಸ್ ಎ ಗ್ರೇಟ್ ಎಂಪವರ್ಮೆಂಟ್ ದಟ್ ಇವತ್ತು ಕೂಡ 78 ವರ್ಷದ ನಂತರ ಎಲ್ಲ ಮುಗಿದೋಗಿದೆ, ಬೆಲೆ ಏರಿಕೆ ಆಗಿದೆ, ಬಡವರು ಮಾತಾಡೋಂಗಿಲ್ಲ, ಸಾಮಾನ್ಯ ಜನ ಮಾತಾಡೋಂಗಿಲ್ಲ, ಆದರೂ ಕೂಡ ನಮ್ಮಂಥವ್ರು ಮಾತಾಡ್ತೀವಿ ಅಂತ ಅದಕ್ಕೆ ಕಾರಣನೇ ಈ ದೇಶದ ಸಂವಿಧಾನ. ಅದಕ್ಕೆ ಮೂಲ ಪುರುಷರೇ ಡಾಕ್ಟರ್ B.R. ಅಂಬೇಡ್ಕರ್. ಅವ್ರನ್ನ ನಾವು ನೆನೆದೇ ಇಲ್ಲ. ಪ್ರತಿಯೊಂದು ರಾಜಕೀಯ ಮುನ್ನಡೆನಲ್ಲೂ, ಯುವಕರ ಮುನ್ನಡೆನಲ್ಲೂ ಕೂಡ ಡಾಕ್ಟರ್ B.R. ಅಂಬೇಡ್ಕರ್, ಎಸ್ಪೆಷಲಿ ಅಲ್ಲಿ ಹೆಣ್ಮಕ್ಳು ಬಂದು ಇಲ್ಲಿ ನಮಗೆ ಅಭಿಮಾನ ಅನಿಸಲ್ಸು ತುಂಬ ಸಂತೋಷ ಆಯಿತು. ಮುಂಚೆ ಈ ಒಂದು ದೇಶದ ಸಂವಿಧಾನ ಕೊಡೋಕ್ಕೆ ಮುಂಚೆ ಹೆಣ್ಮಕ್ಳಿಗೆ ಆ ಒಂದು ಸ್ಥಾನಮಾನಗಳಿಲ್ಲ. ಎಸ್ಪೆಷಲಿ ಇವತ್ತು ಡಾಕ್ಟರ್ B.R. ಅಂಬೇಡ್ಕರ್ ಕೊಟ್ಟ ಮೇಲೆ 78 ವರ್ಷದಲ್ಲಿ ಹೆಣ್ಮಕ್ಳನ್ನೂ ಸಹ ನಾವು ರಿಸರ್ವೇಷನ್ ಇಲ್ಲ, 33% ರಿಸರ್ವೇಷನ್ ಇಲ್ಲ. ದೇಶದ ಸುಪ್ರೀಂ ಕೋರ್ಟಲ್ಲಿ ಒಬ್ಬರೇ ಹೆಣ್ಮಕ್ಳಿರೋದು, ಅಲ್ಲೂ ಕೂಡ ಹೆಣ್ಮಕ್ಳ ಕೊರತೆ ಇದೆ. ದೇಶದ ಸುಪ್ರೀಂ ಕೋರ್ಟಲ್ಲಿ, ದೇಶದ ಹೈಕೋರ್ಟ್ಸಲ್ಲಿ ಹೆಣ್ಮಕ್ಳ ಕೊರತೆ ಇದೆ, ಪಾರ್ಲಿಮೆಂಟಲ್ಲಿ ಹೆಣ್ಮಕ್ಳ ಕೊರತೆ ಇದೆ. ಅಫ್ಕೋರ್ಸ್ ನಮ್ಮ ಕರ್ನಾಟಕದ ವಿಧಾನಸೌಧದಲ್ಲೂ ಕೂಡ ಅಥವಾ ಸೆಷನ್ನಲ್ಲೂ ಕೂಡ ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಇದೆ. ಹೆಚ್ಚಿನ ಹೆಣ್ಮಕ್ಳು ಇದು ರಾಜಕೀಯಕ್ಕೆ ಬರಬೇಕು, MLAಗಳಾಗಬೇಕು, ಮಿನಿಸ್ಟ್ರುಗಳಾಗಬೇಕು. ಶಾಬಾಸ್ ಖಾನ್ ಅಂತವರು ಐ ಥಿಂಕ್ ಪ್ರಸ್ತುತ ರಾಜಕೀಯಕ್ಕೆ ಧುಮುಕಬೇಕು. ಹಿಂದೆ ಬ್ಯಾಕ್ಗ್ರೌಂಡ್ ಏನೇ ಇರ್ಬೋದು, ಕಾರಣಾಂತರಗಳಿಂದ ಹೋರಾಟಗಳು ಬಂದಾಗ ನಮ್ಮೆಲ್ಲೂ ಕೆಲಸಗಳಾಗಿದೆ. 45 ಕೇಸು ಯಾರೋ ಹೇಳ್ತಾರೆ 45 ಕೇಸ್ ಆಗ್ಬಿಟ್ರೆ ಕ್ರಿಮಿನಲ್ ಅಲ್ಲ. ಈಗ ಹಂಗಾರೆ ಗಾಂಧಿನೂ ಕ್ರಿಮಿನಲ್ ಆಗಿಬಿಡ್ತಾರೆ. ಆ ಲೆಕ್ಕ ತೊಗೊಂಡ್ರೆ ಗಾಂಧಿನೂ ಕ್ರಿಮಿನಲ್ ಆಗಿಬಿಡ್ತಾರೆ. ನಮ್ಮ ಹಿಂದೆ ಏನು ಹೋರಾಟ ಇದೆ ಇಂಪಾರ್ಟೆಂಟ್ ಅಲ್ಲ, ಎಂಪವರ್ಮೆಂಟ್ ಆಫ್ ಯೂತ್. ಅಲ್ಲಿ ಐ ಥಿಂಕ್ ಅದನ್ನೇ ಮಾಡಿದ್ದಾರೆ, ಯಂಗ್ಸ್ಟರ್ ಎಂಪವರ್ಮೆಂಟ್ ಅಂತ ಬರೆದಿದ್ದಾರೆ. ಒಳ್ಳೆ ಯೂತ್ಸ್ ಬರಬೇಕು. ಆಮೇಲೆ ನಮ್ಮ ದೇಶದಲ್ಲಿ ಪ್ರತಿಯೊಂದಕ್ಕೆ ಇದನ್ನೆಲ್ಲ ಮುಚ್ಚಕ್ಕೆ ಜಾತಿ ಧರ್ಮಗಳನ್ನು ತಂದಿಡ್ತಾರೆ, ಒಬ್ರಿಗೊಬ್ರು ತಂದಿಡ್ತಾರೆ. ರಾಜಕಾರಣಿಗಳಿಗೆ ಉಸಿರು ಒಳ್ಳೆ ರಾಜಕಾರಣಿಗಳಿಗೆ ಅದನ್ನು ಬಿಟ್ಟರೆ ಬೇರೆ ಏನೂ ಮಾಡಲಿಕ್ಕಾಗಲ್ಲ. ಅದೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ, ಇದನ್ನು ಬೆಳೆಸ್ಕೊತಾ ಹೋಗಿ ಅಂತ ನಾನು. ಆಮೇಲೆ ಇಷ್ಟೆಲ್ಲ ಮಾಡೋಂಥ ಅವಶ್ಯಕತೆ ಇರಲಿಲ್ಲ, ಯಾಕಂದರೆ
ಪ್ರೀತಿ ಅನ್ನೋದನ್ನು ನಾವು ಯಾರು ಮೆಷರ್ಮೆಂಟ್ ಮಾಡೋಕ್ಕಾಗಲ್ಲ. ಬಟ್ ಇಷ್ಟೆಲ್ಲ ಚೆನ್ನಾಗಿ ಇಷ್ಟೆಲ್ಲ ಬಂದು ಅಲ್ಲಿಂದ ನನಗೆ ಗೊತ್ತಿಲ್ಲ, ಎಷ್ಟೋ ಜನ ಗೊತ್ತಿಲ್ಲ, ಶಾಬಾಸ್ ಖಾನು ನಮ್ಮ ಸ್ನೇಹಿತರೆಲ್ಲ ಕೋಆರ್ಡಿನೇಟ್ ಮಾಡಿದ್ರು. ಇಟ್ ವಾಸ್ ಎ ಗ್ರೇಟ್ ಹ್ಯಾಪಿನೆಸ್. ನನಗೂ ಎಲ್ಲ ಒಂದು ಕಡೆ ಖುಷಿ ಆಯಿತು. ನಿಮ್ಮೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ವಿ ಆಲ್ವೇಸ್ ಬಿ ದೇರ್. ಕರ್ನಾಟಕದಲ್ಲಿ ಬಡವರು, ಕೈಲಾದವರು, ಧ್ವನಿ ಇಲ್ಲದವರು ಯಾವಾಗ ಕೂಗಿದಾಗ ನಮ್ಮ ಕೈಲಾದಂಥ ಧ್ವನಿಯನ್ನು ನಾನು ಮಾಡ್ದೆ. ಒಬ್ಬ ಆಟೋ ಡ್ರೈವರ್ಗೆ ಯಾವನೋ ಪೊಲೀಸ್ ಕಾನ್ಸ್ಟೇಬಲ್ ಹೊಡೆದಾಗೂ ಸಹ, ಅಥವಾ ಯಾವುದೋ ಲಾಕಪ್ ಡೆತ್ ಆದಾಗ, ಯಾವುದೋ ಒಂದು ರೇಪ್ ಕೇಸ್ ಆಗಿ ಹೆಣ್ಣುಮಗಳು ಒಬ್ಬ ಮಿನಿಸ್ಟ್ರಿಂದ ಬೀದಿಗೆ ನಿಂತ್ಕೊಂಡು ನನ್ನ ಕೊಲೆ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಕರೆಂಟ್ ಸಿಟ್ಟಿಂಗ್ ಮಿನಿಸ್ಟ್ರನ್ನ ಕೆಳಗಡೆ ಇಳಿಸಿದಂಥ ಕಾನೂನಿದು. ಅದಕ್ಕೆ ಹೋರಾಟ ಮಾಡೋದಂಥ ಕೆಲಸವನ್ನು ನಾವೆಲ್ಲ ಮಾಡಿದ್ದೀವಿ. ಆಮೇಲೆ ಇವತ್ತಿನ ಯುವ ಜನತೆಗೆ ಪ್ರೇರೇಪಣೆ ಬೇಕಾಗಿದೆ. ನಾನು MLA ಆದರೆ, ನಾನು CM ಆದರೆ ನನ್ನ ಮಕ್ಕಳು ಆ ರೀತಿ ಆಗಿಬಿಟ್ಟಿದೆ. ಹೇಳೋಕ್ಕೆ ಪ್ರಜಾತಂತ್ರ, ಬಟ್ ದೇಶದಲ್ಲಿ ಅತಂತ್ರವಾಗಿ ರಾಜತಂತ್ರವಾಗಿದೆ. ಒಂದು ಕರ್ನಾಟಕದಲ್ಲಿ ಒಂದು 70-80 ಕುಟುಂಬಗಳು 3 ಪಕ್ಷದಲ್ಲಿ ರಾಜಕೀಯ ಹಿಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಹೊಸ ಯೋಚನೆಗಳು, ಹೊಸ ಪ್ರತಿಭೆಗಳು, ಹೊಸ ಯುವ ಜನತೆ ಮತ್ತು ಹೊಸ ವಿಚಾರಗಳು ಮತ್ತು ಹೊಸ ಸೊಲ್ಯೂಷನ್ಸಿಂದ ಹಿಡಿದು ಕರ್ನಾಟಕದಲ್ಲಿ ಒಂದು ಹೊಸ ಅಲೆ ಹೇಳಬೇಕಾಗಿದೆ. ಅದನ್ನು ಹೇಳಿಸ್ಬೇಕಾದ್ರೆ ಇದು ಸಣ್ಣ ಸಣ್ಣ, ಈಗ ನಾವು ಅನ್ಕೋತೀವಿ ಇದೆಲ್ಲ ವೇಸ್ಟು ಅಂತ, ಬಟ್ ಅಟ್ ದ ಸೇಮ್ ಟೈಮ್ ಇದನ್ನು ರಾಜಕೀಯವಾಗಿ ಯೋಚನೆ ಮಾಡಿದಾಗ ಇಲ್ಲ ಒಂದು ಕಡೆ ಗುಂಪುಗಾರಿಕೆ, ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ನಮ್ಮನ್ನು ಯಾರೂ ಬೆಳೆಸಲ್ಲ. ಯಾಕಂದ್ರೆ ನಮ್ಗೆ ಯಾರಿಗೂ ಬ್ಯಾಕ್ಗ್ರೌಂಡ್ ಇಲ್ಲ. ಶಾಬಾಸ್ ಖಾನೆ ಆಗಿರ್ಬೋದು, ನಿಮಗೆ ಆಗಿರ್ಬೋದು, ನಮಗೆ ನಾವೆಲ್ಲ ಸಾಮಾನ್ಯ ಜನ. ನಮ್ಮನ್ನೆಲ್ಲ ಬರೀ ವೋಟ್ರಾಗಿ ಮಡ್ಕೊಂಡಿದ್ದಾರೆ. ವೋಟ್ರ್ ಆಗೋಕ್ಕೆ 24 ಗಂಟೆ ಟ್ಯಾಕ್ಸ್ ಕಟ್ಟೋಕ್ಕೆ, ಈ ಮಿಕ್ಕಿದ್ನೆಲ್ಲ ಅವ್ರು ಮೇಯಕ್ಕೆ. ಸೊ ಈ ಮೇಯ ಜನವನ್ನು ಕೆಳಗಡೆ ಇಳಿಸಿ ಹೊಸ ಯುವ ಜನತೆಯನ್ನು ವಿಧಾನಸೌಧದಲ್ಲಿ, ಪಾರ್ಲಿಮೆಂಟಲ್ಲಿ ಕುಡಿಸ್ಬೇಕು. ಅದನ್ನ ಇದು ಅಮೆರಿಕಾದಲ್ಲಿ ಒಬ್ಬ ಚಪ್ಪಲಿ ಹೊಲಿತಾ ಇದ್ದ ರಾಷ್ಟ್ರಪತಿ ಆಗ್ತಾನೆ. ನಮ್ಮ ದೇಶದಲ್ಲಿ ಎಷ್ಟೋ ಜನ ಇವತ್ತು ಕಾಲಿಗೆ ಚಪ್ಪಲಿ ಇಲ್ದಿರ ಚಪ್ಪಲಿ ಹೊಲಿತಾನೆ ಇದ್ದಾರೆ. ಆ ಪರಿಸ್ಥಿತಿ ಬಂದ್ಬಿಟ್ಟು, ಯಾಕಂದ್ರೆ ಚಪ್ಪಲಿನ ಹೊಲಿನೇಬೇಕು. ಆ ರೀತಿ ಮತ್ತು ರಾಜಕೀಯ ಮಾಡಬೇಕು, CM ಆದವ್ರು CM ಹಾಕ್ಲೇಬೇಕು. ಈ ರೀತಿ ಒಂದು ಐ ಥಿಂಕ್ ಒಂದು ಹೊಸ ಉದಾಹರಣೆಯನ್ನು ಪ್ರಜಾತಂತ್ರದಲ್ಲಿ ತಂದಿಟ್ಬಿಟ್ಟಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಬರೆದಿದ್ದು ಇದಕ್ಕೆಲ್ಲ. ಈ ಸಂವಿಧಾನ ಏನಿದೆ, ಈ ಸಂವಿಧಾನಕ್ಕೆ ತುಂಬ ಪವರ್ ಇದೆ. ನಮ್ಮ ದೇಶದ ರಾಷ್ಟ್ರಪತಿ ಕಾಡಲಿದ್ದ ಹೆಣ್ಮಗಳು, ಅರಣ್ಯದಲ್ಲಿದ್ದ ಇದ್ದಂಥ ಹೆಣ್ಮಗಳು, ಅಂದರೆ ಒಬ್ಬ ಆದಿವಾಸಿ ಹೆಣ್ಮಗಳು ನಮ್ಮ ದೇಶಕ್ಕೆ ರಾಷ್ಟ್ರಪತಿ ಆಗ್ತಾಳೆ ಅಂತಂದರೆ, ಒಬ್ಬ ಟೀಮ್ ಆಡ್ತಾ ಇದ್ದವನು ದೇಶಕ್ಕೆ 3 ಸತಿ ಪ್ರಧಾನಮಂತ್ರಿ ಆಗ್ತಂತೆ. ಪ್ರತಿಯೊಬ್ಬರು ಅದಕ್ಕೆ ಎಲಿಜಿಬಲ್ಲು. ಅದಕ್ಕೆ ಮೋದಿ ಮಾತ್ರ ಅಥವಾ ಸಿದ್ದರಾಮಯ್ಯ ಮಾತ್ರ ಅನ್ನೋದು ತಪ್ಪು ಗಳಿಗೆ. ಸೊ ಈ ರೀತಿ ಉತ್ತೇಜನ ತಗೊಂಡು ಬರಬೇಕು. ನಾನು ಪದೇ ಹೇಳ್ತಾ ಫ್ಯೂಚರ್ CM ಅದ ತಮಾಷೆ ಹೇಳ್ತಾ ಇರ್ತೀನಿ. ಜನ ಅಟ್ಲೀಸ್ಟ್ ಬಾಯಲ್ಲಿ ಮಾತಾಡಲಿ ಅಂತ. CM ಆಗ್ತಾರೆ ಇಲ್ಲ ಬೇರೆ ವಿಚಾರ. CM ಅನ್ನೋದನ್ನು ಒಂದು ರಾಜಕೀಯ ಮಾಫಿಯಾಗಳಿಗೆ ಸೀಮಿತವಾಗಿಬಿಟ್ಟಿದೆ. ಹಾಗಾಗಿ ದಿಸ್ ಇಸ್ ವೆರಿ ಪವರ್ಫುಲ್. ಇದ್ರ ಕೆಳಗಡೆ ನಮ್ಮ ದೇಶದ ಜುಡಿಷಿಯರಿ ಬರ್ತದೆ, ನಮ್ಮ ದೇಶದ ಪಾರ್ಲಿಮೆಂಟ್ ಬರುತ್ತೆ, ನಮ್ಮ ದೇಶದ ಎಕ್ಸಿಕ್ಯೂಟಿವ್ಸ್ ಪ್ರೆಸಿಡೆಂಟ್ ಕೂಡ ಇದಕ್ಕೆ ಕಡೆ ಬರುತ್ತೆ. ಇದೇ ಎಂಪವರ್ಮೆಂಟ್ ಮಾಡೋದು. ಹಾಗಾಗಿ ಯುವ ಜನತೆಯಲ್ಲಿ ಒಂದು ಬದಲಾವಣೆಗೋಸ್ಕರ ಹೋರಾಟ ಮಾಡಿ ಕೆಲವೊಂದು ಟೈಮು ಪೊಲೀಸರು ಸುಳ್ಳು ಕೇಸ್ ಹಾಕೋದು, ರೌಡಿ ಶೀಟರ್ಗಳು ಓಪನ್ ಮಾಡೋದನ್ನು ಕೇಳ್ತಾ ಇದ್ದೀನಿ. ರೌಡಿ ಶೀಟರ್ಗಳನ್ನು ಪೆರೇಡನ್ನು ನಿಲ್ಲಿಸಿದವು ನಾನು. ಐ ಗಾಟ್ ರೌಡಿ ಶೀಟರ್ ಪೆರೇಡನ್ನು ಮೀಡಿಯಾಗಳನ್ನ ಕರ್ಕೊಂಬಂದು ಪೆರೇಡ್ ಮಾಡಿಸಿ ಅವ್ರ ಹೆಂಡತಿ ಮಕ್ಕಳಿಗೆ ಅವಮಾನ ಮಾಡ್ತಂಥ ಕೆಲಸದಲ್ಲಿ ಕಳೆದ 2 ವರ್ಷ ಸತತ ಹೋರಾಟದಲ್ಲಿ ರೌಡಿ ಶೀಟರ್ ಪೆರೇಡ್ಗಳನ್ನು ನಿಲ್ಲಿಸಿದ್ವಿ. ಪೊಲೀಸ್ ಸ್ಟೇಷನ್ಗಳಲ್ಲಿ ರೌಡಿಗಳನ್ನ ಫೋಟೋ ಹಾಕೋರು. ನಾನು ಹೇಳಿದೆ, ಲೋಕಾಯುಕ್ತದಲ್ಲಿ ಒಂದು 10,000 ಜನ ಭ್ರಷ್ಟರು ಟ್ರ್ಯಾಪ್ ಆಗಿದ್ರೆ ಅವ್ರ ಫೋಟೋನು ಹಾಕಿ ಅಂತ. ನಾವು ಹೇಳೋದಂದರೆ ರಾಜಕೀಯ ಅನ್ನೋದನ್ನು ನಾವು ಏನಕ್ಕೆ ರೂಢಿಗೆ ತರಬೇಕಾಗಿದೆ. ಬರೀ ಕಾನೂನು ಅಂದರೆ ಅಡ್ವೊಕೇಟ್ ಆಫೀಸಲ್ಲಿ ಅಥವಾ ಅಡ್ವೊಕೇಟ್ ಅಂತಲ್ಲ ಸರ್. ವಿಶೇಷ ಏನಿಲ್ಲ, ಇದೇ ಕೆಲಸ ನಾನು ಮಾಡಿರೋ ಅಂಥದ್ದು. ಪ್ರತಿ ಒಂದು ಮನೆಗೆ ಜಗದೀಶ್ ಕುಮಾರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳ್ಬೋದು. ಗಂಗಾ, ಚೌಡ, ಚಾಲುಕ್ಯ, ರಾಷ್ಟ್ರಕೂಟ, ಹಕ್ಕಾಬುಕ್ಕ, ಗಂಡುಗಲಿ ರಾಮ, ಕೆಂಪೇಗೌಡ, ಹೈದರಾಲಿ, ಟಿಪ್ಪು, ಪುಲಕೇಶಿ, ನುಪ್ಪುತುಂಗ, ಶಾತವಾದ, ಅತ್ತಿಮಾಬೇಗ್, ಚಂದ್ರಗುಪ್ತ ನಾಯಕ, ಬೆಲವಡಿ, ಮಲ್ಲಮ್ಮ, ಕುವೆಂಪು, ಕಾರ್ನಾಳ್, ಕಂಬಾನ್, ಅನಂತಮೂರ್ತಿ, ಗೋಕರ, ಶರಣರ, ದಾಸರ, ಸಂತರ, ಮನಿಯರ, ಜನಪದರ, ಜನಸಾಮಾನ್ಯರ ಹೆಮ್ಮೆಯ ನಾಡು ನುಡಿ ಕನ್ನಡ ಅಂತ ಹೇಳ್ತೀವಿ ನಾವು. ಇವತ್ತು ನಾವು ಏನರಲ್ಲಿ ಬ್ಯುಸಿ ಇದ್ದೀವಿ ಅಂದರೆ, ಹಿಂದೂ ಮುಸ್ಲಿಮು ಟಿ ವಿಗಳಲ್ಲಿ ನೋಡಿಕೊಂಡು ನಾವು ಬ್ಯುಸಿ ಆಗಿಬಿಟ್ಟಿದ್ದೀವಿ. ಆದರೆ KN ಜಗದೀಶ್ ಕುಮಾರ್ ಅಂತ ಹೇಳಿದ ತಕ್ಷಣ ನಮಗೋಸ್ಕರ, ಒಬ್ಬ ಆಟೋ ಡ್ರೈವರ್ಗೋಸ್ಕರ ಎದ್ದು ಬಂದು ಅದನ್ನು ವಿಡಿಯೋ ಮಾಡಿ ತಾವು ಅರೆಸ್ಟ್ ಆಗಿ, ಈಗ ಇನ್ನು ನೋಡಿದ್ರಿ ಸುಳ್ಳು ಕೇಸಲ್ಲಿ 93 ದಿವಸ. ಇದನ್ನು ಯಾರು ಗಮನ ಕೊಡಬೇಕಾಗಿರೋದು? ನಾವು ಪೊಲಿಟಿಕಲ್ ಪಾರ್ಟಿಯವರಲ್ಲ. ನಾವು ಇವತ್ತು ಪೊಲಿಟಿಕಲ್ ಪಾರ್ಟಿಗೆ ಸೇರ್ಲಿ ಅವರು ಅಂತಲೂ ಬಂದಿಲ್ಲ. ನಮ್ಮ ಅಭಿಮಾನವನ್ನು ಅವ್ರಿಗೆ ನಾವು ಇದು ಮಾಡಿದ್ದೀವಿ. ಯಾಕಂದರೆ ಇವರು ಜಗದೀಶ್ ಕುಮಾರ್ ಅವರು ಮಾಡಿರೋವಂಥ ಕೆಲಸಗಳು ಒಂದಲ್ಲ ಎರಡಲ್ಲ. ನೀವು ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿರೋದು, ಭ್ರಷ್ಟ ರಾಜಕಾರಣಿಗಳನ್ನ ಅವರ DVDಗಳನ್ನ ಮುಂದೆ ತಂದು ಜೀವಕ್ಕೆ ಅಪಾಯ ಇರ್ತದೆ. ನಾವೇ ಒಂದು ಮಾತು ಹೇಳ್ಬೇಕಂದ್ರೆ ಮೀಡಿಯಾದಲ್ಲಿ ಭಯ ಆಗುತ್ತೆ. ಅಂಥ ಒಂದು ಗುಂಡಿಗೆ ಇಟ್ಟಿರೋವಂಥ ರಾಜಕಾರಣಿ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಅದು KN ಜಗದೀಶ್ ಕುಮಾರ್ ಅವರಾಗಿರ್ತಾರೆ.
ಹೆದರೋಂಥ ಅವಶ್ಯಕತೆ ಇಲ್ಲ. ಎಷ್ಟೇ ಕೇಸ್ ಆದರೂ, ಈಗ ಹೇಳಿದ್ರು ಅವರು ಸಾಹೇಬರು, ಭಾಳಷ್ಟು ಇದನ್ನು ನಾವು ಗಮನ ಕೊಡಬೇಕಾಗುತ್ತೆ. ಇವತ್ತು ಇಡೀ ಇಂಡಿಯಾದಲ್ಲಿ ಗಮನ ಇಟ್ಟು ನೋಡ್ತಾ ಇದ್ದೀವಿ ಅಂದರೆ ನಾವು ಅವೇಸಿ ಅವ್ರನ್ನ ನೋಡ್ತಾ ಇದ್ದೀವಿ, ಯಾಕಂದರೆ ಅವ್ರು ಬೈರಿಸ್ಟರ್ ಓದಿದ್ದಾರೆ ಅಂತ. ಅದೇ ರೀತಿ ರಾಜಕಾರಣಿಗಳಲ್ಲಿ ಒಬ್ಬ ರಾಜಕಾರಣಿ ವಿದ್ಯಾವಂತ ಅಂತ ಹೇಳಿದರೆ ನಾವು ಲಾಯರ್ ಜಗದೀಶ್ ಅವ್ರನ್ನ ನೋಡಬೇಕಾಗುತ್ತೆ. ಯಾಕಂದರೆ ಅವರು ಒಂದು ಒಳ್ಳೆ ಕೆಲಸಗಳನ್ನು ಮಾಡಿ, ಅವ್ರಿಗೆ ಯಾವುದು ಅಂದ ಚಂದ ದುಡ್ಡಲ್ಲಿ ಯಾವುದೂ ಕಮ್ಮಿ ಮಾಡಿಲ್ಲ ದೇವರು. ಅವರು ಜಗಳ ಮಾಡುವಂಥ ಅವಶ್ಯಕತೆನೂ ಅವ್ರಿಗೆ ಇಲ್ಲ. ಆದರೆ ಸಾಮಾನ್ಯ ಜನಗಳಿಗೆ ಆಗುವಂಥ ಮೋಸವನ್ನು ತಡೆಯೋದಕ್ಕೆ ಅವರು ಮುಂದೆ ಬಂದು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅದನ್ನು ನಿಮ್ಮ ಮಾಧ್ಯಮದವ್ರಿಗೆ ಬಹಳ ಚೆನ್ನಾಗಿ ಗೊತ್ತು. ಜಗದೀಶ್ ಅವರು ಒಳ್ಳೆಯವರ ಕೆಟ್ಟವರು ಅಂತ ಯಾರಿಗಾದ್ರೂ ಕೇಳಬೇಕು ಅಂತ ಹೇಳಿದ್ರೆ ನಾನು ಹೇಳ್ತೀನಿ, ಫಸ್ಟು ಮಾಧ್ಯಮದವ್ರು ಕೇಳಿ ಅಂತ. ಇವತ್ತಿಷ್ಟು ಜನ ಸೇರಿದಿರಲ್ಲ, ಇವ್ರಿಗೆ ಇವರು ಉತ್ತರ ಕೊಡಬೇಕಾಗಿರುವಂಥ ಪ್ರಶ್ನೆ ನಿಮ್ಮದು. ಏನಕ್ಕಂದರೆ ರಾಜಕೀಯವಾಗಿ ಬಹಳಷ್ಟು ದುರುಪಯೋಗಗಳನ್ನು ಬಳಸ್ಕೊಂಡು, ಇವ್ರಿಗೆ ಅಧಿಕಾರಿಗಳನ್ನ ಬಳಸ್ಕೊಂಡು, ಇವ್ರಿಗೆ ಎಲ್ಲ ರೀತಿಯ ನೆಟ್ಟಿಗಿದ್ರೂ ಕೂಡ ಅವರ ಮೇಲೆ ಕೇಸ್ ಹಾಕಿ 92 ದಿನ ಅಂದರೆ ಸಾಮಾನ್ಯ ಅಲ್ಲ ಅಣ್ಣ, ಒಂದಲ್ಲ 2 ದಿನ ಅಲ್ಲ. ಯಾಕಂತ ಹೇಳಿದ್ರೆ 93 ದಿವಸ ಜೈಲಲ್ಲಿ ಇರಬೇಕಂತ ಹೇಳಿದ್ರೆ 1 ದಿವಸ ಬೇಲ್ ಅಥವಾ ರೀಕಾಲ್ ಮಾಡಿಸ್ಕೊಂಡಂಗೆ ಅವನೇನಾರು ಅರೆಸ್ಟ್ ಆಗಿ ಒಳಗಡೆ ಹೋದರೆ ಅವ್ರ ಇಡೀ ಕುಟುಂಬನೇ ಸಫರ್ ಮಾಡುತ್ತೆ. ಅಂಥದ್ರಲ್ಲಿ 93 ದಿವಸ ಇವತ್ತಿದ್ದು ಬಂದಿದ್ದಾರೆ ಅಂತ ಹೇಳಿದರೆ ಇದು ನಮಗೋಸ್ಕರ ಅಣ್ಣ, ಅವ್ರಿಗೋಸ್ಕರ ಅಲ್ಲ ಇದು ಮಾಡಿರೋದು, ಅವ್ರ ಮನೆತನಕ್ಕೆಲ್ಲ ಮಾಡಿರೋದು, ಅವ್ರ ಮಕ್ಳಿಗೋಸ್ಕರ ಅಲ್ಲ ಮಾಡಿರೋದು, ಇದು ಮಾಡಿರೋದು ನಮಗೋಸ್ಕರ. ಸೊ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾವಾಗಲೂ ಕೂಡ ಅವ್ರು ಯಾವುದೇ ಪಕ್ಷಕ್ಕೆ, ನಮ್ಮ ಪಕ್ಷಕ್ಕೆ ಬನ್ನಿ, ನಮ್ಮ ಪಕ್ಷದಲ್ಲಿ ಮುಖ್ಯಮಂತ್ರಿ ಸ್ಥಾನನೇ ಇದೆ ಅವ್ರಿಗೆ ಬಂದರೆ, ನಮ್ಮ ಭವಿಷ್ಯಗಳು ಎಲ್ಲೋ ಇರುತ್ತೆ. ಆದರೆ ನಾನೇನು ಹೇಳ್ತೀನಿ, ಅವ್ರು ಎಲ್ಲಿ ಹೋದರೂ ಕೂಡ ಯಂಗ್ಸ್ಟಾರ್ ಎಂಪವರ್ಮೆಂಟ್ ಪಾರ್ಟಿ ಸಾಥ್ ಅವರು ಸದಾ ಇರುತ್ತೆ. ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ನಿಲ್ಲುವಂಥ ಅವಕಾಶ ಮಾಡಿದ್ರು ಕೂಡ 24 ಗಂಟೆ ನಾವು ಅವ್ರಿಗೋಸ್ಕರ ದುಡಿಯೋಕೆ ರೆಡಿ ಇದ್ದೀವಿ. ನಾವು ಯುವಕರು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಇತಿಹಾಸ ಮಾಡ್ಬೋದು. 27ನೇ ವರ್ಷಕ್ಕೆ ನಾನು ಹೋಗಿ ಪಕ್ಷ ಕಟ್ಕೊಂಡು ಬಂದು 96 ಜನ MLAಗಳನ್ನ ನಿಲ್ಲಿಸಿ, 6 ಜನನ MP ಗಳನ್ನ ನಿಲ್ಲಿಸಿ ಇವಾಗ ಕಾರ್ಪೊರೇಟ್ ಎಲೆಕ್ಷನ್ಗೆ ನಾನು ತಯಾರಿ ನಡೆಸ್ತಾ ಇದ್ದೀನಿ ಅಂದರೆ ಇದು ಇದಕ್ಕಿಂತ ದೊಡ್ಡ ವಿಷಯನ? ಇಂಥವ್ರು ಇರಬೇಕಾಗಿರೋದು 93 ದಿವಸ ಜೈಲಲ್ಲ, ಇಲ್ಲಿ ಐಷಾರಾಮಿ ಬಂಗ್ಲೆ ಕಟ್ಟಿದಾರಲ್ಲ ಈ ಮನೆಯಲ್ಲೆಲ್ಲ ಇರಬೇಕಾಗಿರೋದು. ಜಗದೀಶ್ ಲಾಯರ್ ಅಂತವ್ರು ಇರಬೇಕಾಗಿರೋದು ವಿಧಾನಸೌಧದಲ್ಲಿ, ಪಾರ್ಲಿಮೆಂಟಲ್ಲಿ. ನಿಮಗೆ ಅವಕಾಶ ಸಿಕ್ಕಿದಾಗ ದಯವಿಟ್ಟು ಅದನ್ನು ಮಿಸ್ಯೂಸ್ ಮಾಡ್ಕೊಂಡಂಗೆ, ದುಡ್ಡಿಗೆ ನೀವು ಮತವನ್ನು ಮಾರ್ಕೊಂಡಂಗೆ, ಅಪೋಸಿಟ್ ಕ್ಯಾಂಡಿಡೇಟ್ ನಾನೇ ಆಗಿದ್ರು ಕೂಡ ನಾನು ಅವ್ರಿಗೆ ವೋಟ್ ಹಾಕಕ್ಕೆ ಇಷ್ಟಪಡ್ತೀನಿ. ಅಪೋಸಿಟ್ ಕ್ಯಾಂಡಿಡೇಟ್ ನಾನೇ ಅವ್ರು ಜಗದೀಶ್ ಲಾಯರ್ ಅವ್ರ ಮುಂದೆ ನಿಂತ್ಕೊಂಡ್ರು ಕೂಡ ಅವ್ರಿಗೆ ಓಟ್ ಹಾಕಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂತ ಕೇಳ್ಬೋದು. ಅವರು ಮಾಡಿರೋ ಹೋರಾಟಗಳು ನೋಡಿ, ಪೊಲೀಸ್ ಅಂದರೆ ಹೆದರ್ತಾರೆ. ಅಂಥದ್ರಲ್ಲಿ ADGPಗಳನ್ನ, ಆಮೇಲೆ ಈ ಟೊಯಿನ್ ಸಿಸ್ಟಮ್ ಅಂತ ಹೇಳಿದ್ರಲ್ಲ, ಪೊಲೀಸ್ನವ್ರು ಯಾರ್ಯಾರು ಕಾರಲ್ಲಿದ್ದವರು ಸೌಕಾರರು ಅಂತಾರೆ, ಶ್ರೀಮಂತರು ಅಂತಾರೆ. ಆದರೆ ಅವ್ರ ಕಾರ್ಗಳನ್ನ ಉಳಿಸ್ಕೊಳ್ಳೋಕ್ಕಾಗಿರಲಿಲ್ಲ. ಅದನ್ನು ಉಳಿಸಿದವರು ಅವರು ಜಗದೀಶ್ ಲಾಯರು. ಇದನ್ನು ಸ್ವಲ್ಪ ನಿಮ್ಮ ಗಮನದಲ್ಲಿ ಇಟ್ಕೊಂಡು, ಆಮೇಲೆ ಈ ರಾಜಕೀಯವಾಗಿ ಬೆಳವಣಿಗೆಗಾಗಿ ಈಗ ಅವ್ರು ಹೇಳಿದ್ರು ನಮ್ಮ ಜೊತೆ ಸದಾ ಇರ್ತೀವಿ ಅಂತ. ಅಣ್ಣ, ನಿಮ್ಮ ಜೊತೆ ಇಡೀ ಕರ್ನಾಟಕದ ರಾಜ್ಯದ ಜನತೆ ಇದೆ. ಇವತ್ತು ಬಿಗ್ ಬಾಸ್ ಕ್ರಶ್ ಯಾರು ಅಂತ ಹೇಳಿದ್ರೆ ಯಾರಣ್ಣ? ಯಾರಿಂದ ಈ ಬಾರಿಯ ಬಿಗ್ ಬಾಸ್ ಓಡಿದ್ದು, TRP ಬಂದಿದ್ದು ಯಾರಿಂದ? ಇದಕ್ಕೆ ನೀವುಗಳೇ ಸಾಕ್ಷಿ, ನಾವೆಲ್ಲ ಹೇಳ್ತಾ ಇರೋದು. ಇದು ಜನಗಳು ಮನೆಯಲ್ಲಿ ಮಾತಾಡ್ತಾ ಇರುವಂಥ ಮಾತುಗಳು. ಇದಕ್ಕೆಲ್ಲ ಜಗ್ಗು ಅಂತ ಬಗ್ಗು ಅಂತ ಜಗ್ಗು ದಾದಾನೇ ಅಲ್ಲ ನಮ್ಮದು. ಅರ್ಥ ಆಯ್ತಾ? ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಂಗೆ ಜಗ್ಗಂಗೆ ಇದ್ದಿದ್ರೆ ನೀವು 1 ಕೇಸ್ಗೋ 2 ಕೇಸ್ಗೋ ಎಲ್ಲೋ ಅವ್ರು ಆರಾಮಾಗಿ ಇದ್ಬಿಡ್ತಾ ಇದ್ರು. ನಾನು ಲಾಯರ್ಗಿರಿ ಕೆಲಸ ಮಾಡ್ಕೊಂಡಿದ್ರೆ ಸಾಕು ಅಂತ. ಆಮೇಲೆ ಇವ್ರ ಜೊತೆಗೆ ಜಗದೀಶ್ ಲಾಯರ್ ಇವತ್ತು ನೀತಿ ಅವರು ಇದ್ದಾರೆ ಅಂದರೆ ಅವ್ರ ಬೆನ್ನಿಂದೆ ಪ್ರತಿಯೊಂದು ಹೇಳ್ತಾರೆ. ಒಂದು ತಾಯಿ, ಒಂದು ಹೆಣ್ಣು ಅವ್ರ ಮೇಲೆ ಹಿಂದೆ ಇರ್ತಾರೆ ಅಂತ ನಾವು ಕಣ್ಣಾರೆ ನೋಡಿದ್ದೀವಿ. ನಾವು ಅವರ ಮಿಸ್ಸಸ್ಸು ಎಷ್ಟು ಕಷ್ಟಪಟ್ಟು ಅವರನ್ನ ಆಚೆ ತರಕ್ಕೆ ಓಡಾಡೋದಾಗಲಿ, ಒಂದು ಹೆಣ್ಮಗುವಾಗಿ ನಾವು ಯಾವುದೇ ಕಾರಣಕ್ಕೂ ಕೋರ್ಟು, ಕಚೇರಿ, ಪೊಲೀಸ್ ಸ್ಟೇಷನ್ ಓಡಾಡೋಕ್ಕಾಗಲ್ಲ. ಆದರೆ ಅವ್ರಿಗೆ ದೊಡ್ಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಜಗದೀಶ್ ಲಾಯರ್ ಅವ್ರು ಇದ್ದಾರೆ ಅಂದರೆ ನಮ್ಮ ಮೇಡಮ್ ಅವ್ರ ಕಾರಣ ಅನ್ನೋಕ್ಕೆ ಇಷ್ಟಪಡ್ತೀನಿ, ಅಲ್ವಾ ಸರ್? ಯಾಕಂದರೆ ಭಾಳಷ್ಟು ಅವರು ಇದು ಮಾಡಿದ್ದಾರೆ. ಸೊ ಇವತ್ತು ಅವ್ರು ಭೇಟಿಯಾಗಿ ನಾವು ಅವ್ರಿಗೆ ನಮ್ಮ ಒಂದು ಮನಸ್ಸಲ್ಲಿ ಇರುವಂಥ ಪ್ರೀತಿಯನ್ನು ತೋರಿಸ್ಕೊಂಡಿದ್ದೀವಿ. ನೀವು ಕೂಡ ಬಂದು ನಿಮ್ಮ ಪ್ರೀತಿಯನ್ನು ತೋರಿಸಿ. ಆಮೇಲೆ ಇಸಾಕ್ ಅವರು ಭಾಳ ಕ್ಲೋಸ್ ಫ್ರೆಂಡು. ಆಮೇಲೆ ಅವರು ಕೂಡ ನಮ್ಮನ್ನು ಭಾಳ ಸಾಹೇಬ್ರನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ನಮಗೆ ತಿಳಿಸಿರೋದು ಇಸಾಕ್ ಅವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಇವತ್ತು ನಮ್ಮನ್ನ ಭೇಟಿಯಾಗಿ ಸಿಕ್ಕಿ ನಮಗೆ ಮಾತಾಡಿದ್ದಕ್ಕೆ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಕೂಡ ಖುಷಿಯಾಗಿದೆ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಮಾಧ್ಯಮದವ್ರಿಗೆ, ಆಮೇಲೆ ನಮ್ಮ ಜಗ್ಗು ದಾದಾಗೆ, ನಮ್ಮ ಬಾಸ್, ಇವ್ರ ಬಾಸ್ ಜಗ್ಗು ಬಾಸ್, ಇವರು ಅರ್ಥ ಮಾಡ್ಕೊಳ್ಳಿ. ಪಂಚಾಯತ್ ಚುನಾವಣೆ ಪ್ರಚಾರಕ್ಕೆ ಸರ್, ಇವರು ಪ್ರಚಾರಕ್ಕೆ ಅಂತ ಹೇಳಿದ್ರೆ ಈಗ ನೀವು ಬಹಳಷ್ಟು ಕಡೆ ನೋಡಿರ್ಬೋದು, ಸೆಲೆಬ್ರಿಟಿಗಳನ್ನ ಕರೆಸ್ತಾರೆ ದುಡ್ಡು ಕೊಟ್ಬಿಟ್ಟು. ಎಲ್ಲಾದರೂ ನಮ್ಮ ಬಾಸು
ದುಡ್ಡು ತಗೊಂಡು ಅಥವಾ ಒಬ್ರಿಗೆ ಅವರು ಬಯೋಡೇಟಾನ ಚೆಕ್ ಮಾಡ್ದಂಗೆ ಎಲ್ಲಾದರೂ ಪ್ರಚಾರಕ್ಕೆ ಇಳ್ದಿರೋದು ನೀವು ನೋಡಿದ್ದೀರಾ, ಕಂಡಿದ್ದೀರಾ? ಹೋಗ್ಲಿ, ಒಂದು ಫೋಟೋ ವಿಡಿಯೋ ಏನಾದರೂ ಎವಿಡೆನ್ಸ್ ಇದೆಯಾ? ಯಾವುದೂ ಇಲ್ಲ. ಯಾಕಂದರೆ ಅವರು ಫಸ್ಟು ಮನುಷ್ಯನ ಪರಿಶೀಲಿಸ್ತಾರೆ. ಮನುಷ್ಯ ಮನಸ್ಸಿಂದ ಒಳ್ಳೆಯವನಿರ್ಬೇಕಾಗಿರೋದು, ದುಡ್ಡಿಂದ ಅಥವಾ ಅವರ ಐಷಾರಾಮಿ ಜೀವನದಿಂದ ಅಲ್ಲ. ಸೊ ಹಾಗಾಗಿ ಸರ್, ಮುಂದಿನ ಚುನಾವಣೆಗೆ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಣ್ಣ, ನೀವು ಯಾರಿಗೆ ಸಾಥ್ ಕೊಡ್ತೀರಲ್ಲ ನನಗೆ ಮಾತ್ರ ಕೊಡಿ. ಯಾಕಂದರೆ ನಾನು ಭಾಳ ಚಿಕ್ಕವನು ನಿಮ್ಮ ಮುಂದೆ.